ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನ್ನಳ್ಳಿ. 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮರು ಎಣಿಕೆ ಆಗಿ 3 ವರ್ಷಗಳ ಬಳಿಕ ಹಾಲಿ ಕಾಂಗ್ರೆಸ್ ಶಾಸಕ ಸೋಲನ್ನ ಅನುಭವಿಸಿರುವಂಥದ್ದು. ಬಿಜೆಪಿ ಅಂದರೆ ಸೋತಿದ್ದಂತಹ, ಪರಾಭವಗೊಂಡಿದ್ದಂತಹ ಡಿ ಜೀವರಾಜ್ ಅವರು ಮರು ಮತ ಎಣಿಕೆಯಲ್ಲಿ ಜಯಶೀಲ ಆಗಿರುವಂಥದ್ದು. ಆದರೆ ಈ ಮತ ಎಣಿಕೆಗಳ ರಿಸಲ್ಟ್ ಬಳಿಕ ಸಾಕಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿರುವಂಥದ್ದು. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮರು ಮತ ಎಣಿಕೆ ನಡೆದಿರುವಂಥದ್ದು ಅಕ್ರಮ ಅಂತ ಆರೋಪ ಮಾಡ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಖುದ್ದು ನೂತನವಾಗಿ ಮರು ಆಯ್ಕೆಯಾದಂತಹ ಶಾಸಕರಾದಂತಹ ಜೀವರಾಜ್ ನಮ್ಮ ಜೊತೆ ಇದ್ದಾರೆ ದಿ ಫೆಡರಲ್ ಕರ್ನಾಟಕದಲ್ಲಿ. ಒಂದಷ್ಟು ವಿಚಾರಣೆಯನ್ನು ಮಾತಾಡ್ತಾರೆ. ಜೀವರಾಜರೇ, ಮತ್ತು ಗ್ಯಾಂಗ್ರಾಡ್ಸ್ ಈ ರೀತಿ ಏನು ಮರು ಮತ ಎಣಿಕೆ ಆಗಿರುವಂಥದ್ದು ಅಂದರೆ 3 ವರ್ಷ ಬಳಿಕ ರಿಸಲ್ಟ್ ಬಂದಿರುವಂಥದ್ದು, ಏನು ಅನ್ಸುತ್ತೆ? ಸಂತೋಷನ ಅನುಭವಿಸೋಕ್ಕೂ ಆಗ್ತಾ ಇಲ್ಲ. ಸ್ವಾಭಾವಿಕವಾಗಿ ಗೆಲುವಾದಾಗ ಸಂತೋಷ ಆಗುತ್ತೆ. ಆದರೆ ನಂದು ಹೆಂಗಿದೆ ಅಂದರೆ, ಗೆಲುವಾದ ಕೂಡಲೇ ಸರ್ಟಿಫಿಕೇಟ್ ಕೊಡಲ್ಲ, ಸರ್ಟಿಫಿಕೇಟಿಗೆ ಒಂದು ಅರ್ಜಿ, ಕಂಟೆಂಪ್ಟ್ ಆಗ್ತದೆ ಅಂತ. ಅದು ಮುಗಿದ ಮೇಲೆ ಇಲ್ಲಿ ಬಂದರೆ ಪ್ರಮಾಣ ವಚನ ಸಿಕ್ಕಲ್ಲ, ಪ್ರಮಾಣ ವಚನ ಕೊಟ್ಟಿಲ್ಲ ಅಂತ ಅದಕ್ಕೊಂದು ಅರ್ಜಿ. ಇದೆಲ್ಲ ಮಾಡ್ತಾ ಇರೋ ಅಷ್ಟೊತ್ತಿಗೆ ನಿಮ್ಮ ವಿರುದ್ಧ FIR ಆಗಿದೆ. FIR ಏನು? ಅದು ಏನು? ಕ್ರಿಮಿನಲ್ ಕಾನ್ಸ್ಪಿರಸಿ. ನನಗೆ ನೋಡಿ, ಒಂದು ಅರ್ಥ ಮಾಡಿ, 2023 ಮೇ 13 ಸಂಜೆ 4:45 5:20 ಮಧ್ಯದಲ್ಲಿ ನಾವು 2 ಅರ್ಜಿಗಳನ್ನು ಕೊಟ್ಟಿದ್ದೇವೆ. ಏನಂತ? ಮರು ಎಣಿಕೆಯನ್ನು ಮಾಡಿ, ಈ ಎಣಿಕೆ ಲೋಪ ಆಗಿದೆ ಅಂತ. ಕೇವಲ ಕಡಿಮೆ ಮತಗಳ ಅಂತರದಿಂದ ಸೋಲಾದಾಗ ಒಬ್ಬ RO ಸೋಮೋಟೋ ರಿಕೌಂಟ್ ಮಾಡಬೇಕು. ನಾವು ಹೇಳೋದು ಬೇಡ. ಅದು ಮಾಡದೇ ಇದ್ದರೂ ನಾವು ಅರ್ಜಿ ಕೊಟ್ಟಾಗ ಕಂಪಲ್ಸರಿ ಮಾಡಬೇಕು. ಯಾಕೆ ಮಾಡಲಿಲ್ಲ ಅಂತ ಹೇಳುವಂಥ ಪ್ರಶ್ನೆಯನ್ನೇ ಹಿಡ್ಕೊಂಡು ನಾವು ಹೈಕೋರ್ಟಿಗೆ 45 ದಿನಗಳ ಮುಂಚೆ ಎಲೆಕ್ಷನ್ ಪಿಟಿಷನ್ ಹಾಕಬೇಕು. ಇದು ಹಾಕಿದ್ದೀವಿ ನಾವು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ, EP ಕೊಟ್ಟಿದ್ದೀನಿ, ಎಲೆಕ್ಷನ್ ಪಿಟಿಷನ್ ಕೋರ್ಟಿಗೆ ಹಾಕಿದ್ದೀನಿ. ಕಾನೂನು ಪ್ರಕಾರ ಹೋರಾಟ ಮಾಡಿದ್ದೀವಿ. ಕಾನೂನು ಪ್ರಕಾರ ಹೋರಾಟ ಮಾಡಿದಾಗ ನಮ್ಮ ಕೇಸ್ ಹಾಕಿದಾಗ ನೋಡಿ, ನಾನು ಹೇಳ್ತಾ ಇರೋದನ್ನು ಇನ್ನೂ ಸ್ಪಷ್ಟ ಮಾಡ್ಕೊಳ್ಳಿ. ನಾನು 2013 ಸಂಜೆನೇ ಹೇಳಿದ್ದೀನಿ. ನಿಮ್ಮ TVಗಳಲ್ಲೆಲ್ಲ ನೋಡ್ತಾ ಇದ್ದೆ ನಿನ್ನೆ. ಈಗ ಅಂಚೆ ಮತದಾನದ ಎಣಿಕೆ ನಡೀತಾ ಇದೆ ಅಂತ. ಸ್ವಲ್ಪ ಹೊತ್ತಿಗೆ ಅಂಚೆ ಮತದಾನದ ಇದು ಮುಕ್ತಾಯಗೊಂಡಿದ್ದು, ಈಗ EVMಗಳ ಎಣಿಕೆ ಶುರುವಾಗಿದೆ ಅಂತ ನೀವು ಹಾಕ್ತೀರಿ. ಅಂದರೆ ಅಂಚೆ ಮತದಾನ ಮುಂಚೆ ಮುಗಿಬೇಕು, ಆಮೇಲೆ EVM ಆಗಬೇಕು, ಮೊದಲು ಎಲೆಕ್ಷನ್ ಕೌಂಟಿಂಗಲ್ಲಿ. ಆದರೆ ನಂದರಲ್ಲಿ ಬೆಳಿಗ್ಗೆ 8 ಗಂಟೆಗೆ ಶುರು ಮಾಡಿದ್ರು ಅಂಚೆ ಮತದಾನದ. ಸಂಜೆ 4:15 ತನಕನೂ ಅದು ಮುಂದುವರೆದಿತ್ತು. ಏನಕ್ಕಾಗಿ ನೀವು 4:15 ತನಕ ಇಟ್ಕೊಂಡಿದ್ರಿ? 4:15 ತನಕ ಅವ್ರು ಇಟ್ಕೊಂಡಿದ್ರು ಅನ್ನೋದಕ್ಕೆ ಅವರ ಲೆಡ್ಜರ್ ಇದೆಯಲ್ಲ, ಆ ಲೆಡ್ಜರ್ನಲ್ಲೇ ಇದೆ 4:15 ತನಕ ಇಟ್ಕೊಂಡಿದ್ರು ಅಂತ. ಅವ್ರು ಇಟ್ಕೊಂಡಿದ್ದಾರೆ. ಇಟ್ಕೊಂಡ ಮೇಲೆ ಏನು ಮಾಡಿದ್ದಾರೆ? ಈಗ ನಿನ್ನೆ ಇವರು ಆರೋಪ ಮಾಡ್ತಾ ಇರೋದು ಟ್ಯಾಂಪರಿಂಗ್ ಆಗಿದೆ ಅಂದರೆ ಅವರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಟ್ಯಾಂಪರಿಂಗ್ ಆಗಿದೆ. ಮುಂಚೆ ಆಗಿದ್ದಂತ ಮತ ಎಣಿಕೆನ ಈಗ ಹೆಂಗ್ ಬದಲಾವಣೆ ಸಾಧ್ಯ ಇದೆ? ಎಲ್ಲವೂ ಕೂಡ ನಿಮಗೆ ಭದ್ರವಾಗಿರುತ್ತದೆ. ಎಲ್ಲ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಸೈನ್ ಹಾಕಿ ಇಟ್ಕೊಂಡ್ಲಾಗಿತ್ತು. ಜೀವರಾಜ್ ಅವರು ಟ್ಯಾಂಪರಿಂಗ್ ಮಾಡಿದ್ರು. ನಾವು ರೀಕೌಂಟಿಂಗಿಗೆ ಕೇಳಿದೀವಲ್ಲ, ನಾವು ಕೇಳಿದಾಗ ಅಲ್ಲಿ ಅನ್ಯಾಯ ಆಗಿದೆ ಅಂತಾನೆ ಕೇಳಿರೋದು. ನಾವೇನು ಅನ್ಯಾಯ ಹೇಳಿದ್ವಿ ಅವತ್ತು ನಮ್ದು ಆರೋಪ ಇದ್ದಿದ್ದು, ನೀವು ಇನ್ವ್ಯಾಲಿಡ್ ವೋಟ್ ಟ್ರೇಗಳಲ್ಲಿ ಎಲ್ಲ ಹಾಕ್ತಾ ಬರ್ತಾರೆ. ನಂದು ಹಾಕ್ತಾರೆ, ಅವ್ರದ್ದು ಹಾಕ್ತಾರೆ, ಉಳ್ದಾರ ಹಾಕ್ತಾರೆ. ನಿಮಗೂ ನನಗೂ ಇವರಿಗೂ 3 ಜನರಿಗೂ ಓಟ್ ಹಾಕಿದ್ದಿರುತ್ತೆ. ಕೆಲವು ನನಗೂ ನಿಮಗೂ ಹಾಕಿದ್ದಿರುತ್ತೆ, ಕೆಲವು ನಿಮಗೂ ಇವರಿಗೂ ಹಾಕಿದ್ದಿರುತ್ತೆ. ಆ ಓಟ್ಗಳನ್ನು ಇವರು ತೆಗೆದು ಇವರಿಗೆ ಎಷ್ಟು ಕಡಿಮೆ ಬಂತೋ ಅಷ್ಟಕ್ಕೆ ತುಂಬಿದ್ರು. ಅವತ್ತೇ ಅದು ಇನ್ವ್ಯಾಲಿಡ್. ಇಲ್ಲದೆ ಇದ್ದಿದ್ರೆ ಅವತ್ತು ಅವ್ರು ರೀಕೌಂಟ್ ಮಾಡ್ತಿದ್ರು. ರೀಕೌಂಟ್ ಯಾಕೆ ಮಾಡಲಿಲ್ಲ ಅಂದರೆ, ಅವತ್ತು ಅದು ಇನ್ವ್ಯಾಲಿಡ್ಗೆ ಹಾಕಿ ಮಾಡಿದ್ದಾರೆ ಅಂತ. ಅಲ್ಲಿ ಯಾರು ಗೋಲ್ಮಾಲ್ ಮಾಡಿದ್ರ? ಅಲ್ಲಿ ಸರ್ಕಾರ ಬಂದ್ಬಿಡ್ತಲ್ಲ, 135 ಸೀಟ್ ರಾಜ್ಯದಲ್ಲಿ ಬಂದ ಕೂಡಲೇ ಇಲ್ಲಿ ಕೆಳಗಡೆ ಬದಲಾವಣೆ ಆಗೋಯ್ತಲ್ಲ. ಈ ಸರ್ಕಾರಿ ನೌಕರರು ಸ್ವಾಭಾವಿಕವಾಗಿ ಅವ್ರ ಸರ್ಕಾರ ಬಂದವ್ರ ಕಡೆ ಹೋಗ್ಬೇಕು, ಇಲ್ಲದೆ ಇದ್ರೆ ಅವ್ರು ಉಳಿಬೇಕಲ್ಲ. ಹಂಗಾಗಿ ಹಿಂಗಿದ್ದ ಘಟನೆಗಳು ನಡೀತದೆ. ಈ ಮೊನ್ನೆ ಎಷ್ಟು ಮರು ಮತ ಎಣಿಕೆಯಲ್ಲಿ ಎಕ್ಸಾಕ್ಟ್ ಏನಾಯ್ತು ನೋಡಿ? ಅವ್ರು ಹೇಳೋದು ಬಂಡಲ್ಗಳು ಇನ್ವ್ಯಾಲಿಡ್ ಇತ್ತು ಅಂತ. ನೀವು ಬಂಡಲ್ಗಳನ್ನೇ ಎತ್ತಿ ಅವ್ರಿಗೆ ಹಾಕಿದ್ರಿ. ಇನ್ವ್ಯಾಲಿಡ್ ಬಂಡಲ್ 25 ಕಟ್ಟಿಟ್ಟಿದ್ರಲ್ಲ, ಅದನ್ನು ತೆಗೆದು 250 ಅಷ್ಟು ಅವ್ರಿಗೆ ಹಾಕಿ ಅವ್ರನ್ನ 201 ಮತಗಳ ಅಂತರದಿಂದ ಗೆಲ್ಲಿಸಿದ್ರಿ. ಮೊನ್ನೆ ಕೌಂಟಿಂಗ್ ಆದಾಗ ಈಗ ಇನ್ವ್ಯಾಲಿಡ್ಗಳೆಲ್ಲ ಶೋ ಆಗಿದ್ದರಿಂದ ನಾನು 52 ಮತಗಳ ಅಂತರದಿಂದ ಗೆದ್ದಿದ್ದೀನಿ.
ಅವ್ರು ಹೇಳ್ತಾ ಇರೋದು ಅವತ್ತು ಸರಿ ಇರಲಿಲ್ಲ. ಅವತ್ತು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ರೀಕೌಂಟಿಂಗ್ ಕೇಳಿದ್ದು, ತಮಗಿದು ಒಂದು ಸ್ಪಷ್ಟತೆ ಇಟ್ಕೊಳ್ಳಿ. ಆಮೇಲೆ ನಾವು ಈ ಕೇಸಿನ ಮಧ್ಯದಲ್ಲಿ 2024 ಆಗಸ್ಟ್ ಆರ್ ಸೆಪ್ಟೆಂಬರ್ ಒಂದು ಅರ್ಜಿ ಕೋರ್ಟ್ ಮುಂದೆ ಹಾಕ್ತೀವಿ. ಏನಂತ ಹಾಕಿದ್ದೀವಿ, ನನಗೆ ಅಲ್ಲಿ ಇಟ್ಕೊಂಡಿರುವಂಥದ್ದು ನಂಬಿಕೆ ಇಲ್ಲ, ಸ್ಟ್ರಾಂಗ್ ರೂಮ್ನಲ್ಲಿ ನೀವು ಕೋರ್ಟ್ ಸುಪರ್ದಿಗೆ ಅದನ್ನು ತರಿಸಿ ಅಂತ. ಅವತ್ತು ಇವರು ವಕೀಲರು ಏನು ಹೇಳ್ತಾರೆ, ಏನು ಇವ್ರಿಗೆ ಈ ಥರ ಎಲ್ಲ ಅನುಮಾನ, ಸರ್ಕಾರದಲ್ಲಿ DC ಆಫೀಸಲ್ಲಿ ಸ್ಟ್ರಾಂಗ್ ರೂಮಲ್ಲಿ ಇರೋದನ್ನು ಮುಟ್ಟಕ್ಕಾಗತ್ತಾ ಯಾರಾದರೂ? 24/7 ವಿಡಿಯೋ ಇದಿದೆ, CC ಕ್ಯಾಮ್ರಾ ಇದೆ, 24/7 ಪೊಲೀಸ್ ಕಾವಲಿದೆ, ಹೆಂಗಾಗುತ್ತೆ ಅಂತ ಕೇಳಿದರು. ಇದರ ಅವಶ್ಯಕತೆ ಇಲ್ಲ ಅಂತ ಇವ್ರ ಲಾಯರ್ ಹೇಳಿರೋದು ದಾಖಲೆ. ಅವರೇ ಒಪ್ಕೊಂಡಿದ್ದಾರೆ, ಏನು ಲೋಪ ಆಗಲ್ಲ ಅಂತ. ಸೆಕ್ಯೂರಿಟಿ ಇದೆ ಅಂತ ಅವ್ರಿಗೆ ಯಾಕಂದ್ರೆ ಅದು ಇಲ್ಲಿಗೆ ಬಂದೇ ಬಿಡ್ತು ಅಂದ್ರೆ ರೀಕೌಂಟ್ ಮಾಡಿಬಿಟ್ರೆ ಅನ್ನೋ ಹೆದರಿಕೆ. ನೋಡಿ, ನಾವೇನಾದರೂ ಟ್ಯಾಂಪ್ರಿಂಗ್ 3 ವರ್ಷದ ಮುಂಚೆ ಮಾಡಿದ್ರೆ ಈ ಕೇಸಲ್ಲಿ ಅವ್ರದ ಪ್ರಾಪರ್ಟಿ ಮತ್ತು ಎಷ್ಟಿ ಸ್ಪೀಚ್ಗಳು ಇದನ್ನೆಲ್ಲ ಹಾಕ್ತಿರ್ಲಿಲ್ಲ. ಬರೀ ರೀಕೌಂಟಿಂಗ್ ಕೊಡಿ ಅಂತೇಳಿ ಕೇಳಿ ಅವತ್ತೇ ಮುಗಿಸ್ಕೊಂಡ್ಬಿಡ್ತಿತ್ತು. ನಿಮಗೆ DC ಸುಪರ್ದಿ ಮತ್ತೆ ಅವರ ಒಂದು ಅಧಿಕಾರ ಸುಪರ್ದಿಯಲ್ಲಿ ಇರುತ್ತಲ್ಲ, ಮತ್ತೆ ಹೆಂಗ್ ಟ್ಯಾಂಪರಿಂಗ್ ಮಾಡಕ್ಕೆ? ಟ್ಯಾಂಪರಿಂಗ್ ಆಗಲೇ ಇಲ್ಲ. ಮತ್ತೆ ಹೆಂಗ್ ಆರೋಪ ಮಾಡಿದಾಗ ಮುಖ್ಯಮಂತ್ರಿ ಅವ್ರು ಏನು ಮಾಡ್ತಾ ಇದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ತುಂಬ ಸೀನಿಯರ್ ಇದ್ದೀರಿ. ಅವ್ರದ್ದೇನಂತ ಹೇಳಿದ್ರೆ, ಈಗ ಒಂದು FIR ಮಾಡ್ಕೊಂಬಿಡೋದು, ಮಾಡ್ಕೊಬಿಟ್ಟು ತನಿಖೆ ಸ್ಟಾರ್ಟ್ ಮಾಡೋದು. ಯಾರ ಪರದೇಶಿಗಳನ್ನು ಹಿಡ್ಕೊಂಡು ಜೀವರಾಜ್ ಹೇಳ್ದ ಅದಕ್ಕಾಗಿ ನಾನು ಮಾಡಿದೆ ಅನ್ನಂಗೊಂದು ಹೇಳಿಸಿ, ನಿಮ್ಗೇನು ತೊಂದರೆ ಇಲ್ಲಪ್ಪ, ನಾವು ರಕ್ಷಣೆಗೆ ಇರ್ತೀವಿ, ಜೀವರಾಜನೊಂದು ತಗಲಾಕ್ಬೇಕು ಅಂತೇಳಿ ನನ್ನ ತಗಲಾಕುವ ಕಾರ್ಯಕ್ರಮ. ಮತ್ತು ಅವ್ರ ಭಾಷೆನಲ್ಲಿ ಅರ್ಥ ಆಗ್ತಾ ಇದೆ. ತುಂಬ ಸೀನಿಯರ್ಸ್, ಅವ್ರ ಬಗ್ಗೆ ಅಪಾರವಾದ ಗೌರವ ಹೊಂದಿದ್ದೀನಿ ನಾನು. ನನಗೂ ಅವರು CM ಇದ್ದಾರೆ, DCM ಇದ್ದಾರೆ. ಯಾಕಾಗಿ ಈ ಥರ ಎಲ್ಲ ಪದಗಳು ಉಪಯೋಗಿಸ್ತೀರಿ? ದಯಮಾಡಿ ಒಂದು ಶಾಸಕ ಹೋದರೂ ನಿಮ್ಮ ಸರ್ಕಾರಕ್ಕೆ ಏನೂ ತೊಂದರೆ ಇಲ್ಲ, ಯಾಕೆ ಈ ಥರ ದ್ವೇಷ ಮಾಡಬೇಡಿ, ನಮ್ಮನ್ನು ಬದುಕೋಕೆ ಬಿಡಿ ಅಂತ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಬದುಕೋಕೆ ಬಿಡಿ ಅಂತಂದರೆ ಭಾಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀರಾ. ಅಂದರೆ ಏನಾದರೂ ಆತಂಕ ಇದೆಯಾ? ಅಲ್ಲ, ಆತಂಕ ಅಂತ ಹೇಳಿದ್ರೆ ನೋಡಿ, ಇವ್ರು ಈ ಥರ ಮಾಡ್ತಾ ಇರೋಷ್ಟೊತ್ತಿಗೆ ಈ ಪೊಲೀಸರು ತಗೊಂಡೋಗಿ ಇವ್ರು ಕಂಪ್ಲೇಂಟ್ ಕೊಡ್ತಾರೆ. ಕೊಟ್ಟು ಕೂಡಲೇ ನನಗೆ ರಾತ್ರಿ ಇಮೇಲಲ್ಲಿ ಸರ್ಟಿಫಿಕೇಟ್ ಬರುತ್ತೆ. ನನ್ನ ಸರ್ಟಿಫಿಕೇಟ್ ಬಂದಮೇಲೆ ಇವ್ರದ್ದು FIR ಆಗುತ್ತೆ. ಅಂದರೆ ಈ FIR ಆಧಾರದ ಮೇಲೆ ಕೋರ್ಟಲ್ಲಿ ಸ್ಟೇ ಕೇಳ್ತಿದ್ದಾರೆ ಅವರು. ಏನಂತ, ಅಲ್ಲಿ ಟ್ಯಾಂಪರಿಂಗ್ ಆಗಿದೆ, ಅವನಿಗೆ ಪ್ರಮಾಣ ವಚನ ಕೊಡಬೇಡಿ ಅಂಥೇಳಿ ಕೋರ್ಟಿಗೆ ಹೋಗ್ತೀವಿ ನಾವು, ಅದಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಸುತ್ತ ಬರ್ತಾ ಇದ್ದಾರೆ. ಈ ಥರ ಗೆದ್ದಿರೋರನ್ನ ಮೇಲೆ ನೋಡಿ, ನಾನು 7 ವರ್ಷ ಆಗಿದೆ ಸೋತು, ಈಗ 8ನೇ ವರ್ಷ. 8 ವರ್ಷ ಆಗಿರೋನು 140 ಜನ MLA ಇರೋ ಪಕ್ಷದ ಸ್ಟ್ರಾಂಗ್ ರೂಮ್ ಒಳಗಡೆ ಹೋಗಿ ನಾನು ಓಪನ್ ಮಾಡ್ತೀನಿ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಇಸ್ ಇಟ್ ಪಾಸಿಬಲ್? ಸಾಧ್ಯನಾ? ಆಮೇಲೆ ಸರ್ಕಾರ ಬಂದು 3 ವರ್ಷ ಆಗಿದೆ. ಸರ್ಕಾರ ಬಂದು 3 ವರ್ಷ ಆಗಿದೆ. ನಾನು ನೀವು ಇನ್ನೂ ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾವು ಅದನ್ನು ಟ್ಯಾಂಪರಿಂಗ್ ಮಾಡಿದ್ದೇ ಹೋದಾಗಿದ್ದರೆ, ನಾವು ಮೊನ್ನೆನೂ ಅವ್ರದ್ದು ಪ್ರಾಪರ್ಟಿ ಕೇಸು ಉಳಿದ ಕೇಸೆಲ್ಲ ಇತ್ತಲ್ಲ, ಅದನ್ನು ಹಿಡ್ಕೊಂಡು ಯುದ್ಧ ಮಾಡ್ತಿರ್ಲಿಲ್ಲ. ಅದನ್ನು ಮಧ್ಯದಲ್ಲೇ ಕೈ ಬಿಟ್ಟು ಇಂಟ್ರಿಮ್ ಆರ್ಡರ್ ಕೊಡಿ ರೀಕೌಂಟಿಂಗಿಗೆ ಅಂತ ಕೇಳಿಬಿಡ್ತಿದ್ವಿ. ನಾವು ನಡೆದಿದೆ, ಆದರೆ ಈ ಮಟ್ಟಕ್ಕೆ ನಡೆದಿದೆ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ಶಾಕ್. ಈ ಮೂಲಕ CMಗೆ ಮತ್ತು ಉಪಮುಖ್ಯಮಂತ್ರಿಗೆ ಅಥವಾ ಕಾಂಗ್ರೆಸ್ನ ಮುಖಂಡರು, ವಿಶೇಷವಾಗಿ CM ಮತ್ತು DCM ಇಬ್ಬರು ಮಾತಾಡ್ತಾರೆ, ಮತ್ತು ಚಿಕ್ಕಮಗಳೂರು ಭಾಗದ ಶಾಸಕರು ಕೂಡ, ಕಾಂಗ್ರೆಸ್ ಶಾಸಕರು ಮಾತಾಡಿ ಗಮನಕ್ಕೆ ಬಂದಿದೆ. ಏನು ಮಾತಾಡಲೇಬೇಕು, ಅನಿವಾರ್ಯ ಮಾತಾಡ್ತಾರೆ. ಬಟ್ ಇವರು ತುಂಬ ದೊಡ್ಡವರು. 83ರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ, DK ಶಿವಕುಮಾರ್ MLA ಮಂತ್ರಿ. DK ಶಿವಕುಮಾರ್ ಅವ್ರಿಗೆ ಅಷ್ಟೇ ಸೀನಿಯಾರಿಟಿ ಇದೆ. ನಾವು ಅವಾಗೆಲ್ಲ ಇವರು ಒಂಥರ ನಮ್ಗೆ ಸಿದ್ದರಾಮಯ್ಯ ಆದರ್ಶ ಕಾಣ್ತಿದ್ರು. ಯಾಕೆ ಅಂದರೆ ರೈತ ಸಂಘ, ನಾನು ಅವರು ರೈತ ಸಂಘದ ಮುಖಂಡರು. ಶಿವಕುಮಾರ್ ಒಂದು ಸ್ಟೂಡೆಂಟ್ ವಿಂಗ್ನ ಲೀಡರ್. ಇವರೆಲ್ಲ ನಮಗೊಂಥರ ಯಂಗ್ ಲೀಡರ್ಸ್, ಮಂತ್ರಿ ಆಗಿದ್ದಾರೆ, MLA ಆಗಿದ್ದಾರೆ ಅಂತ. ಅವರೆಲ್ಲ ಈಗ ನನ್ನಂಥ ಒಬ್ಬ ಮನುಷ್ಯನ ಮೇಲೆ ಈ ರೀತಿ ಆರೋಪಗಳನ್ನು ಮಾಡಿದರೆ ಹೆಂಗೆ ತರ್ಕೊಳ್ಳೋದು? ಆಮೇಲೆ ಅವರು ಹೆಂಗೆ ಬೇಕೋ ಹಂಗೆ ಈ ಪಿಕ್ಚರ್ ಇದ್ದಂಗೆ ಪ್ಲಾನು ಸ್ಕ್ರಿಪ್ಟು ಎಲ್ಲ ರೆಡಿ ಮಾಡಿ ಮಾಡುವ ಕಾರ್ಯಕ್ರಮದಲ್ಲಿದ್ದಾರೆ. ಯಾರು ಪ್ಲಾನ್ ಸ್ಕ್ರಿಪ್ಟ್ ಯಾರಿದ್ರಿಂದ? ಅಲ್ಲ, ಈಗ ಅವ್ರನ್ನ ಉಳಿಸ್ಕೋಬೇಕು ಅನ್ನೋದಕ್ಕಾಗಿ ಇವರೇನೋ ಪೊಲೀಸರಿಗೆ ಹೇಳಿರ್ತಾರೆ, ಏನೋ ಮಾಡಪ್ಪ ಅಂತೇಳಿ ಮಾಡ್ತಾರೆ. ಹಾಗಾಗಿ ನಮಗೆ ರಕ್ಷಣೆ ಯಾರು? ನಮ್ಗೆ ಯಾರು ರಕ್ಷಣೆ? ನ್ಯಾಯಾಲಯದಲ್ಲಿ ಇವತ್ತು ಕೇಳಿದ್ದೆ ನಾನು, ಇವತ್ತಿಗೆ ಸ್ಟೇ ಆಗಿದೆ, ನಾಳೆ ಅಲ್ಲ ನಾಡಿದ್ದಿಗೆ ಮತ್ತೆ ಕೇಸ್ ಬಂದಿದೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ, ಆ ನಂಬಿಕೆ ಮೇಲೆ ನಾನಿದ್ದೀನಿ. ನಿಮಗೆ ಮರು ಎಣಿಕೆ ಆಗಿ ಶಾಸಕರಾದ ನಂತರ ಕೂಡ ಈ ಕಡೆ ಶಾಸಕರು ಆಗಿದೆ ಅಂತ ಹೇಳ್ಕೊಳಕ್ಕಾಗೋದಿಲ್ಲ. ಪ್ರಮಾಣ ಪತ್ರ ಮನೆ ಸ್ವೀಕಾರ ಮಾಡಿ, ಪ್ರಮಾಣ ಪತ್ರ ಸ್ವೀಕಾರ ಮಾಡಿದ್ದೀರಾ. ಸೊ ಈ ಕಡೆ MLA ನಿಮ್ಗೆ ಏನು ಪ್ರಮಾಣ ವಚನ ಸ್ವೀಕಾರ ಮಾಡುತ್ತೋ ಆಗೋದಿಲ್ಲ. ಕೇಸು, ನ್ಯಾಯಾಲಯ. ಸರ್, ನಾವು ಮುಂಚೆ ರಾಜಕಾರಣಕ್ಕೆ ಬಂದಾಗೆಲ್ಲ ಹಿಂಗಿರಲೇ ಇಲ್ಲ.
ಇದು ಹಿಂಗೆಲ್ಲ ಇದೆ ಅಂತ ಗೊತ್ತಿದ್ದಿದ್ರೆ ಅಯ್ಯಪ್ಪ ದೇವರೇ ನಾನು ಸೋತ್ಕೊಂಡು ಮಲ್ಲಿರೋದೇ ಒಳ್ಳೇದು ಅಂತಿತ್ತು. ನಾನು 3 ವರ್ಷಗಳು ಹೋರಾಟ ಮಾಡಿದ್ದೀನಿ. ನನಗೇನಾದರೂ ಮಾಡಿದ್ದೀವಿ ಅಂತಾಗಿದ್ರೆ 3 ವರ್ಷ ಮಾಡಿತ್ತು ಇಂಟ್ರಿಮ್ ಆರ್ಡರ್ ಕೇಳ್ತಿದ್ದೆ, ಬರೀ ರೀಕೌಂಟ್ ಕೊಡಿ ಸಾಕು ಅಂತ. ನಮಗೆ ಅವತ್ತೇ ತಪ್ಪಿದೆ ಅನ್ನೋ ಕಾರಣಕ್ಕಾಗಿ ಮೇ 13, 2023 ನಾವು ಅವರಿಗೆ 2 ಅರ್ಜಿಗಳನ್ನು ಕೊಟ್ಟಿದ್ದೀವಿ ರೀಕೌಂಟ್ ಮಾಡಿ ಅಂತ. ಮತ್ತು ಅದು ಸಾಯಂಕಾಲ ನಾವು ಅವತ್ತೇ ಕೊಟ್ಟಿದ್ದೀವಿ. ಕೋರ್ಟಿಗೆ ತರಿಸಿ ಅದನ್ನು ಸೆಕ್ಯೂರಿಟಿಗೆ ಅಂತ ಕೇಳಿದ್ದೀವಿ. ಇವ್ರು ಕೋರ್ಟಿಗೆ ಯಾಕೆ ತರಿಸ್ಲಿಲ್ಲ ಹೇಳಿ? ತರಿಸಿದ್ರೆ ಬಣ್ಣ ಗೊತ್ತಾಗುತ್ತೆ ಅಂತ. ನಿಮ್ಗೆ ಟ್ಯಾಂಪರಿಂಗ್ ಆಗಿದೆ ಅಂತ ಅವ್ರು ಆರೋಪ ಮಾಡೋದಾದ್ರೆ ಅಂದ್ರೆ ಅಧಿಕಾರಿಗಳು ಒಂದ್ ವೇಳೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಸರ್ ಅವ್ರು ಹೇಳ್ತಾ ಇರೋದು ಒಂದು ಬಂಡ್ಲಲ್ಲಿ 170 ಇತ್ತು, 170 ಇನ್ವ್ಯಾಲಿಡ್ ಆಗಕ್ಕೆ ಸಾಧ್ಯ. ನೀವು ತುಂಬಿದ್ದೆ ಇನ್ವ್ಯಾಲಿಡ್ ಆದರೆ ನೋಡಿ. ಇನ್ನೊಂದು ನಿಮಗೆ ಹೇಳ್ತೀನಿ, ಇನ್ವ್ಯಾಲಿಡ್ ಅಷ್ಟೊಂದು ಸಾಧ್ಯನಾ ಕೇಳ್ತಾರೆ. ಮೊನ್ನೆ 8 ವೋಟ್ ವ್ಯಾಲಿಡ್ ಅಂತ ಆಯಿತು. ಈ ಅವತ್ತಿನ ಇನ್ವ್ಯಾಲಿಡ್ ವೋಟಲ್ಲಿ ಕವರ್ ಒಳಗಡೆ ಇತ್ತು, ಓಪನ್ ಆಗಿರಲಿಲ್ಲ. 8ನ್ನು ಓಪನ್ ಮಾಡಿದ್ರು. 8 ಓಪನ್ ಆದಾಗ 2 ನನಗೆ 3 ರಾಜೇಗೌಡರಿಗೆ. ಅದರಲ್ಲೂ ಕೂಡ ಇಂಟ್ರೆಸ್ಟಿಂಗ್, 2 ವೋಟು ಮಲ್ಟಿಪಲ್ ಮಾರ್ಕಿಂಗ್, 8ಕ್ಕೆ 2 1600ಕ್ಕೆ ಎಷ್ಟಾಗಬೇಕು? 8ಕ್ಕೆ 2 ಅಂದ್ರೆ 1600 ಹೌದು. ನೀವು ಪರ್ಸೆಂಟೇಜ್ ಲೆಕ್ಕ ಹಾಕಿ. ಮೊನ್ನೆ 8 ಆಗಿತ್ತು, ಒಂದು ಇನ್ವ್ಯಾಲಿಡ್ ಇರಲಿಲ್ಲ, ಮಲ್ಟಿಪಲ್ ಮಾರ್ಕಿಂಗ್ ಇರಲಿಲ್ಲ ಅಂತಾಗಿದ್ರೆ ಇವ್ರು ಇನ್ನೂ ಜಾಸ್ತಿ ಹೇಳ್ತಿದ್ರು. ಮೊನ್ನೆ ಆಗಿರೋದ್ರಲ್ಲಿ 1 ಯಾರಿಗೂ ಮಾರ್ಕ್ ಆಗದೆ ಇರೋದು, ಇನ್ನೆರಡು 2 ಜನರಿಗೆ ಮಾರ್ಕ್ ಮಾಡಿರೋದು. ಇವ್ರು ಹೇಳೋದು ಸ್ಟ್ರೋಕ್ ಸರಿ ಇಲ್ಲ ಅಂತ. ಸ್ಟ್ರೋಕ್ ಸರಿ ಇರೋಕ್ಕೆ ಪಾಪ ರೀ ವಯೋವೃದ್ಧರು 80 ವರ್ಷ 90 ವರ್ಷದವ್ರು ವೋಟ್ ಮಾಡಿರೋದು. ಅವರು ಕೈ ನಡುಗ್ತಿರ್ತದೆ, ಹೆಂಗೆ ಮಾಡಿರ್ತಾರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಕೇಳಿದ್ರೆ ಹೇಳೋಕ್ಕಾಗತ್ತಾ? ನಾನು ಬಿಜೆಪಿ ನಾಯಕರು, ನಿಮ್ಮ ಹೈಕಮಾಂಡ್ ನಾಯಕರು ಅಂದರೆ ನಿಮ್ಮ ರಾಜ್ಯದ ನಾಯಕರು ಎಲ್ಲರಿಗೂ ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಮಾತಾಡೋದು ಎಲ್ಲರೂ ಇಡೀ ಪಕ್ಷವೇ ನಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ, ನ್ಯಾಯ ಇದೆ. ಆಮೇಲೆ ನಮ್ಮ ಪಕ್ಷ ಕಾರ್ಯಕರ್ತರನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಪ್ರಹ್ಲಾದ್ ಜೋಶಿ ಇದ್ದಾರೆ, ಶೋಭಾ ಇದ್ದಾರೆ, ಅಶೋಕ್ ಇದ್ದಾರೆ, ವಿಜೇಂದ್ರ ಇದ್ದಾರೆ. ಎಲ್ಲರೂ ನಾನು ಅವ್ರಿವ್ರ ಹೆಸರು ಹೇಳಲ್ಲ, 1-2 ಹೆಸರು ಹೇಳಿದ್ರೆ ಅವ್ರ ಪರ ಇವ್ರ ಪರ ಆಗುತ್ತೆ ಅಂಥೇಳಿ ಎಲ್ಲರೂ ನಮಗೆ ನೈತಿಕವಾಗಿ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಅವರ ಬೆಂಬಲದಿಂದ ಒಳ್ಳೆಯದಾಗುತ್ತೆ. ನಾನು ಶೃಂಗೇರಿ ತಾಯಿ ಶಾರದೆಯನ್ನು ನಂಬಿದ್ದೀನಿ, ಗುರುಗಳನ್ನು ನಂಬಿದ್ದೀನಿ. ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಒಳ್ಳೆಯದಾಗಿ. ಟ್ಯಾಂಪರಿಂಗ್ ಮಾಡ್ತಾರೆ ಅಂತೆಲ್ಲ ಆರೋಪ ಮಾಡ್ತಾ ಇದ್ರಲ್ವಾ? ದೇವ್ರ ಮೇಲೆ ಭಕ್ತಿ ನಂಬಿಕೆ ಇರುವಂಥದ್ದು. ಡಿ ಕೆ ಶಿವಕುಮಾರ್ಗೂ ನಂಬಿಕೆ ಇದೆ, ಕಾಂಗ್ರೆಸ್ ಪಕ್ಷದವ್ರಿಗೂ ನಂಬಿಕೆ ಇದೆ, ನಿಮಗೂ ಕೂಡ ನಂಬಿಕೆ ಇದೆ. ರಾಜೇಗೌಡರು ಕೂಡ ಈಗ ಒಂದಷ್ಟು ಆರೋಪಗಳು ಮಾಡಿರುವಂಥದ್ದು. ಏನಾದರೂ ಹೇಳ್ತೀವಿ ಬನ್ನಿ ಸರ್. ಈಗ ಹೆಂಗಿದೆ ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಇದ್ದಿದ್ರೆ ಅವ್ರು ಯಾಕೆ ಸುಪ್ರೀಂ ಕೋರ್ಟಿಗೆ 2 ಸರಿ ಹೋದರು ಕೌಂಟಿಂಗ್ ಬೇಡ ಅಂತ. ಹೈಕೋರ್ಟಲ್ಲಿ 3 ಸರಿ ಇದನ್ನು ವಜಾ ಮಾಡಿ ಅಂತ ಹಾಕಿದ್ರು. ಜಡ್ಜ್ಮೆಂಟ್ ಆಗಿದ್ದು ಅವ್ರನ್ನ ಸೆಟಸೈಡ್ ಮಾಡಿಲ್ಲ, ಡಿಸ್ಕ್ವಾಲಿಫೈ ಮಾಡಿಲ್ಲ. ಆದರೂ ಅವ್ರು ಯಾಕಾಗಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ಸ್ಟೇ ಬೇಕು ಅಂತ ಕೇಳಿದ್ರು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅವ್ರಿಗೆ ಗೊತ್ತಿರೋದಕ್ಕೆ ತಾನೇ ಅವ್ರು ಬೇಡ ಅಂತ ಇರೋದು. 279 ಮಾತ್ರ ಮಾಡಿ, 1400 ಮಾಡಬೇಡಿ, 1600 ಮಾಡಬೇಡಿ ಅಂತ ಸುತ್ತ ಬರ್ತಾ ಇದ್ರು. ಮುಂಚೆನೇ ಗೊತ್ತಿತ್ತು, ಅವ್ರಿಗೆ ಗೊತ್ತಿದೆ, ಅದಕ್ಕಾಗೆ ಬೇಡ ಅಂತ ಹೇಳ್ತಾ ಇರೋದು. ನೀವು ಆರೋಪ ಮಾಡ್ತಾ ಇರೋದು ರಾಜೇಗೌಡರು ಚುನಾವಣೆ ಸಂದರ್ಭದಲ್ಲೂ ಕೂಡ ಏನು ಅಧಿಕಾರಿಗಳು ಬಳಸ್ಕೊಂಡು ಈ ರೀತಿ ಫಲಿತಾಂಶ ಅವಾಗಲೇ ಅವರಿಂದನೇ ಆಗಿರೋದು, ಅವರೇ ಮಾಡಿದ್ರು. ಅಂದ್ರೆ ಅಧಿಕಾರಿಗಳು ಜವಾಬ್ದಾರಿ ಆಗ್ತಾರೆ. ಅಧಿಕಾರಿಗಳು ಮೊನ್ನೆ ಹೇಳಿದಾರಲ್ಲ, ಅವರೊಂದು ಚಿಕ್ಕಮಗಳೂರಿನ ಪಬ್ಲಿಕ್ ಇಂಪ್ಯಾಕ್ಟ್ ಅಂತಾನೆ ನಾವು ಒಂದು ಇದರಲ್ಲಿ ನೋಡಿದೆ. ನಾನು ಉಳಿದಿದ್ದಕ್ಕೂ ಹೇಳಿರ್ಬೋದು. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ನೋಡಿ ಅವ್ರ ಏಜೆಂಟ್ ಇದ್ದರು, ನಮ್ಮ ಏಜೆಂಟ್ ಇದ್ದರು, ಏನಾಗಿಲ್ಲ, ಅಲ್ಲೇನಾದ್ರು ವ್ಯತ್ಯಾಸ ಆಗಿದ್ದರೆ ಅಧಿಕಾರಿಗಳು ಹೊಣೆ, ನಾನಲ್ಲ ಅಂದರು. ಈ ನಿಮ್ಮ ವಿರುದ್ಧ ಗಂಭೀರ ಆರೋಪ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬನ್ನಿ ದೇವ್ರ ಮುಂದೆ ಪ್ರಮಾಣ ಮಾಡಿ ಎಲ್ಲ ಸರಿ. ಸರ್ ಎಲ್ಲಿದೆ ಸರ್ ದೇವರು? ಸರ್ ನಿಮ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಬಿಡಿ ಸರ್. ಅವ್ರು ಇವತ್ತು ಪಾಪ, ನಾನು ಹೇಳಬಾರ್ದು ಈ ಮೂಮೆಂಟಲ್ಲೆಲ್ಲ ಮಾತಾಡೋದು ಸರಿಯಾಗಲ್ಲ, ತುಂಬ ಈಗ ಅದು ಬೇರೆ ಆ್ಯಂಗಲ್ ತಗೊಳ್ತದೆ. ಅವ್ರನ್ನ ಎಲ್ಲ ಸಾಕಿರುವಂಥ, ನಮಗೆಲ್ಲ ಭಾಳ ನೈತಿಕವಾದ ಬೆಂಬಲ ಕೊಟ್ಟಿರುವಂಥವ್ರದ್ದೇ 300 ಎಕರೆ ತೋಟ ಇಟ್ಕೊಂಡು ಕೂತ್ಕೊಂಡು, ಇಲ್ಲ ನಾನು ನ್ಯಾಯ ಧರ್ಮ ಅವ್ರು ಬದುಕಿದ್ದಾಗ ದುಡ್ಡು ಕೊಟ್ಟಿದ್ದೀನಿ, 14 ಕೋಟಿಗೆ ತಗೊಂಡಿದ್ದೀನಿ, ಹಿಂಗೆ ಕಥೆ ಹೇಳ್ತಾ ಇದ್ದಾರೆ ಅವರು. ಅವ್ರಿಗೆ ಎಲ್ಲಿದೆ ಸರ್ ಅವೆಲ್ಲ? ಸುಮ್ಮನೆ ನೀವು ಕೆಲಸ ಇಲ್ಲ. ನೀವು ಗಂಭೀರ ಆರೋಪ ಕೂಡ ಮಾಡಿದ್ರಿ, 300 ಎಕರೆ ತೋಟ. ನಾನು ಅದನ್ನು ಅವತ್ತಿಂದ ಮಾಡ್ತಾ ಇದ್ದೀನಿ. ನಾವು ಎಲೆಕ್ಷನ್ ಪಿಟಿಷನಲ್ಲೂ ಹಾಕಿದ್ದೆ. ಬಟ್ ನಮ್ಮ ಹತ್ರ ಅದು ಕೆಲವು ದಾಖಲೆಗಳನ್ನು ಸರಿ ಒದಗಿಸೋಕ್ಕಾಗಿಲ್ಲ ಅಂತ ಹೇಳಿದಾರೆ ಬಿಟ್ಟರೆ ಸುಳ್ಳು ಅಂತ ಹೇಳಿಲ್ಲ. ಆ ಕೇಸ್ ಇನ್ನೂ ನಡೆದಿದೆ, ನಾವು ಕೇಸ್ ನಡೆಸ್ತಾ ಇದ್ದೀವಿ. ಬರುತ್ತೆ, ಮಾತಾಡ್ತೀನಿ. ನೇರವಾಗಿ ಹೇಳಿದ್ರೆ ನಿಮ್ಗೆ ಎಸ್ ಎಂ ಕೃಷ್ಣ ಅಳಿಯವ್ರದ್ದು ಅಂತ ಹೇಳಂಥದ್ದು ಏನು ಸ್ವಾಭಾವಿಕವಾಗಲ್ಲ ಸರ್. ಅವರು ನಮಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ನಮಗೆ. ಅವರಿಗೂ ಇವ್ರೇನು ಮಾಡಿದ್ರು, ಅವ್ರ ಜಮೀನನ್ನು ಇವರು ಅವರ ಸಂಕಷ್ಟ ಕಾಲದಲ್ಲಿ ಇವ್ರಿಗೆ ಮಾಡ್ಕೋಬಾರ್ದಾಗಿತ್ತು. ಸಿದ್ಧಾರ್ಥ ಅವರ ಜಮೀನು, ಅವ್ರ ಮಗ ಅವ್ರ ಹೆಂಡತಿ. ಹಾಗಾಗಿ ಅವರೆಲ್ಲ ದೇವರು ಧರ್ಮ ಇವೆಲ್ಲ ಪ್ರಶ್ನೆ ಇಲ್ಲ ಸರ್. ಅಧಿಕಾರ ದುಡ್ಡು ಅಷ್ಟಕ್ಕೆ ಮಾಡ್ತಾರೆ. ಅವ್ರ ಹತ್ರ ಎಲ್ಲ ಈ ದೇವ್ರಿಗೆ ಇವ್ರು ಮಾತಾಡಿ ಏನು ಪ್ರಯೋಜನ?
ನಿಮಗೆ ಆತಂಕನೋ ಅಥವಾ ಅವ್ರಿಗೆ ಆತಂಕನೋ, ನಿಮ್ಗೆ ಭಯನೋ ಅವ್ರಿಗೆ ಭಯನೋ? ನಾ ಕರೆದ್ರೆ ಬರ್ತೀನಿ. ಹ್ಮ್. ಆದರೆ ಈಗ ಈ ಥರದ ಪೊಲಿಟಿಕ್ಸ್ ಮಧ್ಯದಲ್ಲಿ ಅದೆಲ್ಲ ನಡೀತದ ಸರ್, ನಿಮ್ಗೆ ಅನ್ಸುತ್ತಾ? ಒಂದು ನಂಬಿಕೆ ಮತ್ತು ಒಂದು ಭಯ ಒಂದು ಸರಿ, ಅದರಿಂದ ಏನು ಪ್ರಯೋಜನ ಇಲ್ಲ ಸರ್. ಆಮೇಲೆ ಮತ್ತೆ 10 ರೂಪಾಯಿ ತಪ್ಕೊಂಡು ಯಾಕೆ ಬರ್ತಾರೆ? ನೀವು ಕರೆದ್ರೆ ಬರ್ತೀರಾ? ನಾವೀಗ ಇದ್ರ ಮಧ್ಯೆ ನಡೀತಾ ಇರೋದ್ರಿಂದ ಈ ಕೋರ್ಟ್ ಮಧ್ಯದಲ್ಲಿ ಇರುವಷ್ಟೊತ್ತಿಗೆ ನಾವು ದೇವರು ಇದ್ರ ಬಗ್ಗೆ ಮಾತಾಡೋದು ಕೋರ್ಟಿನ ವಿಚಾರದ ಹೊರಗಿನ ಸಬ್ಜೆಕ್ಟ್ ಆಗುತ್ತೆ. ದಯಮಾಡಿ ನಾನೀಗ ಆ ಥರದ ಸಬ್ಜೆಕ್ಟ್ಗಳನ್ನು ಇದ್ರ ಮಧ್ಯೆ ಬಟ್ ನೀವು ಒಂದು ಮಾತನ್ನು ಹೇಳಿದ್ರಿ, ಆ ಮಾತು ಈಗಲೂ ಕೂಡ ಬದ್ಧವಾಗಿದೆ, ದಾಖಲೆ ಇದೆ. ನಾನು ಕೋರ್ಟಿಗೆ ಹಾಕಿದ್ದೀನಲ್ಲ, ನಿಮ್ಮ ಹತ್ರನೇ ಪ್ರೆಸ್ ಮೀಟ್ ಮಾಡಿ ಹೌದು, ಗೊತ್ತಾಯ್ತು ಅಂತ ದಾಖಲೆ ಇದೆ. ಕೊಟ್ಟಿದ್ದೀನಲ್ಲ, ಈಗಲೂ ಕೊಡ್ತೀನಿ ಇನ್ನೊಂದ್ಸರಿ. ಆ ವಿಚಾರ ಅಲ್ಲಿಗೆ ಬಿಡ್ತೀರಾ ನೀವು? ಬಿಡೋ ಪ್ರಶ್ನೆನೇ ಇಲ್ಲ. ಜನಪ್ರತಿನಿಧಿಗಳ ಕೋರ್ಟಲ್ಲಿ ಕೇಸ್ ನಡೆಸ್ತಾ ಇದ್ದೀವಿ, ಓಕೆ, ನಡೆದಿದೆ. ಈ ಮೂಲಕ ಇದೇ ವಿಚಾರದಿಂದ ಪೆಂಡಿಂಗ್ ಇರುವಂತ ಹಿನ್ನೆಲೆಯಲ್ಲಿ ಈ ಮೂಲಕ ರಾಜೇಗೌಡರು ಏನು ಹೇಳಕ್ ಬಯಸ್ತಾರೆ ನೀವು? ನಾನು ಏನೂ ಹೇಳಲ್ಲ, ಅದನ್ನು ಅವ್ರಿಗೆ ವಾಪಸ್ ಕೊಡಿ ಅಂತ ಹೇಳ್ತೀನಿ. ಅವರಿಂದಾನೇ ನಾವೆಲ್ಲ ಚೆನ್ನಾಗಿದ್ದೀವಿ. ಸಿದ್ಧಾರ್ಥ ಅವರು ಅವ್ರಿಗೆ ಕೊಡಿ ವಾಪಸ್ ಅಂತ. ಎಷ್ಟು ಎಕರೆ? ಅದು 264 ಎಕರೆ ಖಾತೆ, 300 ಎಕರೆ ಜಮೀನಿದೆ. ಓಕೆ, ಅವ್ರಿಗೆ ವಾಪಸ್ ಕೊಡಿ ಅಂತ ಹೇಳ್ತೀನಿ. ಕೊಡ್ಲಿಲ್ಲ ಅಂದ್ರೆ ಮುಂದೆ ಕೊಡೋಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತೀರಾ? ಬರುತ್ತೆ. ಶಿವಕುಮಾರ್ ಸಾಹೇಬ್ರಿಗೂ ಗೊತ್ತು, ಆದ್ರೆ ಅವ್ರಿಗೆ ಇವ್ರು MLA ಬಿಡಕ್ಕಾಗ್ತಿಲ್ಲ ಅಷ್ಟೇ. ಅವ್ರ ಶಿಷ್ಯ ಬೇರೆ ಅಂತ. ಸರಿ ವೀಕ್ಷಕರೇ, ಇದು ಜೀವರಾಜ್ ಅವರು ಸಂದರ್ಶನದಲ್ಲಿ ಹೇಳಿರುವಂತಹ ಬಹಳ ಪ್ರಮುಖವಾದಂತಹ ವಿಚಾರಗಳು. ನಾನು ಶಾಸಕನಾಗಿ ಮರು ಆಯ್ಕೆ ಆದರೂ ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವಂಥದ್ದು ವಿನಾಕಾರಣ ಕಾಂಗ್ರೆಸ್, ಅದರಲ್ಲೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆರೋಪ ಮಾಡ್ತಾ ಇರುವಂಥದ್ದು, ಮುಂದೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತ ಹೇಳಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.